ಮುರಳಿಯ ದಿನಾಂಕ 1-4-2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬಾಬಾರವರು ಏನಾಗಿದ್ದಾರೆ, ಹೇಗಿದ್ದಾರೆ, ತಾವು ಮಕ್ಕಳಲ್ಲಿಯೂ ಸಹ ನಂಬರ್ ವಾರಾಗಿ ಗುರುತಿಸಿದ್ದೀರಾ. ಒಂದು ವೇಳೆ ಎಲ್ಲರೂ ತಂದೆಯನ್ನು ಗುರುತಿಸಿದರೆ, ತಿಳಿದುಕೊಂಡರೆ ಬಹಳ ಗುಂಪಾಗುವುದು, ತುಂಬ ಜನ ಬಂದ್ಬಿಡ್ತಾರೆ. ಇಲ್ಲಿ ಪ್ರಶ್ನೆ, 4 ಕಡೆ ಪ್ರತ್ಯಕ್ಷತೆಯ ಶಬ್ದ ಯಾವಾಗ ಹರಡುವುದು? ಉತ್ತರ, ಯಾವಾಗ ಮನುಷ್ಯರಿಗೆ ಗೊತ್ತಾಗುತ್ತದೆ ಸ್ವಯಂ ಭಗವಂತ ಈ ಹಳೆಯ ಪ್ರಪಂಚದ ವಿನಾಶ ಮಾಡಿಸಿ ಹೊಸ ಪ್ರಪಂಚ ಸ್ಥಾಪನೆ ಮಾಡಲು ಬಂದಿದ್ದಾರೆ ಎಂದು ಯಾವಾಗ ಮನುಷ್ಯರಿಗೆ ಗೊತ್ತಾಗತ್ತೆ, ಆಗ ಬರ್ತಾರೆ. ಎರಡನೇದಾಗಿ, ನಮ್ಮೆಲ್ಲರ ಸದ್ಗತಿ ಮಾಡುವಂತಹ ತಂದೆ ನಮಗೆ ಭಕ್ತಿಯ ಫಲ ಕೊಡಲು ಬಂದಿದ್ದಾರೆ. ಈ ನಿಶ್ಚಯವಾದರೆ ಪ್ರತ್ಯಕ್ಷತೆ ಆಗುವುದು, 4 ಕಡೆ ಹಲ್ಚಲ್ಲಾಗುವುದು. ಗೀತೆ, ಯಾರು ತಂದೆಯ ಜೊತೆ ಇರುತ್ತಾರೆ ಅವರಿಗೆ ಜ್ಞಾನದ ಸುರಿಮಳೆ ಆಗುವುದು. ಓಂ ಶಾಂತಿ. ಮಕ್ಕಳು ಹಾಡಿನ 2 ಸಾಲುಗಳನ್ನು ಕೇಳಿದ್ದೀರಾ. ಯಾರು ತಂದೆಯ ಜೊತೆ ಇರುತ್ತಾರೆ, ಈಗ ತಂದೆ ಯಾರು ಈ ಪ್ರಪಂಚದವರಂತೂ ತಿಳಿದುಕೊಂಡಿಲ್ಲ. ಬಲೆ ಬಹಳಷ್ಟು ಜನ ಮಕ್ಕಳಿದ್ದಾರೆ, ಅವರಲ್ಲಿಯೂ ಸಹ ಬಹಳಷ್ಟು ಜನ ತಿಳಿದುಕೊಂಡೇ ಇಲ್ಲ ಯಾವ ಪ್ರಕಾರದಿಂದ ತಂದೆಯನ್ನು ನೆನಪು ಮಾಡಬೇಕೆಂದು. ಅವರು ನೆನಪು ಮಾಡೋದೇ ಇಲ್ಲ, ನೆನಪೇ ಬರೋದಿಲ್ಲ. ಬಾಬರವರ ನೆನಪು ಗಳಿಗೆಗೂ ಮರೆಯುತ್ತಾರೆ. ಬಾಬಾ ತಿಳಿಸುತ್ತಾರೆ, ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ನಾವು ಬಿಂದುವಾಗಿದ್ದೇವೆ. ತಂದೆ ಜ್ಞಾನ ಸಾಗರ ಆಗಿದ್ದಾರೆ, ಅವರನ್ನು ನೆನಪು ಮಾಡಬೇಕು. ನೆನಪು ಮಾಡುವ ಅಭ್ಯಾಸ ಆ ರೀತಿ ಆಗಬೇಕು. ನಿರಂತರ ಬಾಬರವರ ನೆನಪು ಇರಬೇಕು. ಅಂತಿಮದಲ್ಲಿ ಇದೇ ನೆನಪಿರಬೇಕು, ನಾವು ಆತ್ಮ ಆಗಿದ್ದೇವೆ. ಶರೀರವಂತೂ ಇದ್ದೇ ಇದೆ, ಆದರೆ ಈ ಜ್ಞಾನ ಬುದ್ಧಿಯಲ್ಲಿ ಇರಬೇಕು, ನಾವು ಆತ್ಮ ಎಂಬುದು. ತಂದೆಯ ಡೈರೆಕ್ಷನ್ಸ್ ಅಂತೂ ಸಿಕ್ಕಿದೆ. ನಾನೇನಿದ್ದೇನೆ ಆ ರೂಪದಲ್ಲಿ ಯಾರೂ ಸಹ ನನ್ನನ್ನು ನೆನಪು ಮಾಡಲ್ಲ. ಕೆಲವರಷ್ಟೇ ನೆನಪು ಮಾಡ್ತಾರೆ. ದೇಹಾಭಿಮಾನದಲ್ಲಿ ಮಕ್ಕಳು ಬಹಳ ಬರುತ್ತಾರೆ. ತಂದೆ ತಿಳಿಸುತ್ತಾರೆ, ಯಾರಿಗೆ ಆದರೂ ಎಲ್ಲಿಯವರೆಗೆ ಬಾಬಾರವರ ಪರಿಚಯ ಕೊಡುವುದಿಲ್ಲ ಅಲ್ಲಿಯವರೆಗೆ ಏನೂ ತಿಳುವಳಿಕೆಯಲ್ಲಿ ಬರುವುದಿಲ್ಲ. ಮೊದಲಂತೂ ಅವರಿಗೆ ಗೊತ್ತಾಗಬೇಕು, ಆ ನಿರಾಕಾರ ತಂದೆ ನಮ್ಮ ತಂದೆಯಾಗಿದ್ದಾರೆ. ಗೀತೆಯ ಭಗವಂತ ಅವರೇ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಅವರು ಈ ಸಮಯದಲ್ಲಿ ಸದ್ಗತಿ ಮಾಡುವ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಈ ಪಾಯಿಂಟ್ಸ್ನಲ್ಲಿ ನಿಶ್ಚಯ ಬುದ್ಧಿ ಉಳ್ಳವರಾದಾಗ, ಮತ್ತು ಯಾರು ಎಷ್ಟೇ ಸಾಧು ಸಂತರಿರಬಹುದು, ಎಲ್ಲರೂ 1 ಸೆಕೆಂಡಿನಲ್ಲಿ ಬರುತ್ತಾರೆ. ಭಾರತದಲ್ಲಿ ದೊಡ್ಡ ಹಂಗಾಮ ಆಗುವುದು. ಈಗ ಗೊತ್ತಾಗತ್ತೆ, ಈ ಪ್ರಪಂಚ ವಿನಾಶವಾಗಲಿದೆ. ಈ ಮಾತಿನ ನಿಶ್ಚಯವಾದಾಗ ಬಾಂಬೆಯಿಂದ ಹಿಡಿದು ಆಬುವರೆಗೆ ಲೈನ್ ನಿಂತುಕೊಳ್ಳುತ್ತಾರೆ. ಆದರೆ ಅಷ್ಟು ಬೇಗ ಯಾರಿಗೂ ನಿಶ್ಚಯವಾಗುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ವಿನಾಶವಂತೂ ಆಗುತ್ತದೆ. ಎಲ್ಲರೂ ಘೋರ ನಿದ್ರೆಯಲ್ಲಿ ಮಲಗಿದ್ದಾರೆ. ಅನಂತರ ಅಂತಿಮ ಸಮಯದಲ್ಲಿ ನಿಮ್ಮ ಪ್ರಭಾವ ಹೊರಹೊಮ್ಮುವುದು. ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಈ ಮಾತಿನಲ್ಲಿ ನಿಶ್ಚಯವಾಗಬೇಕಾದರೆ. ಗೀತೆಯ ಭಗವಂತ ಪರಂಪಿತ ಪರಮಾತ್ಮ ಶಿವ ಎಂಬುವ ವಿಷಯದಲ್ಲಿ ಇದು ಪ್ರಸಿದ್ಧ ಆಗಬೇಕು. ಪೂರ್ತಿ ಭಾರತದಲ್ಲಿ ಈ ಕೂಗು ಹೊರಬರಬೇಕು. ಈಗ ತಾವು ಒಬ್ಬರಿಗೆ ತಿಳಿಸಿದರೆ ಮತ್ತೊಬ್ಬರು ಹೇಳುತ್ತಾರೆ, ನಿಮಗೇನು ಜಾದು ಆಗಿಬಿಟ್ಟಿದೆಯಾ ಎಂದು. ಈ ವೃಕ್ಷ ನಿಧಾನವಾಗಿ ತುಂಬ ವೃದ್ಧಿಯಾಗುವುದು. ಈಗ ಸ್ವಲ್ಪ ಟೈಮ್ ಇದೆ, ಮತ್ತೆಯೂ ಪುರುಷಾರ್ಥ ಮಾಡುವುದರಲ್ಲಿ ತೊಂದರೆ ಇಲ್ಲ. ಮಾಡಿ ತಾವು ದೊಡ್ಡವರಿಗೆ ತಿಳಿಸಬೇಕು. ಆದರೆ ಅವರು ಏನು ತಿಳ್ಕೊಳ್ಳೋದು ಇಲ್ಲ. ಮಕ್ಕಳಲ್ಲಿಯೂ ಸಹ ಕೆಲವರು ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ. ಬಾಬರವರ ನೆನಪೇ ಮಾಡಲಿಲ್ಲವೆಂದರೆ ಆ ಸ್ಥಿತಿಯೂ ಇರುವುದಿಲ್ಲ. ತಂದೆ ತಿಳಿದುಕೊಂಡಿದ್ದಾರೆ, ನಿಶ್ಚಯ ಬುದ್ಧಿ ಉಳ್ಳವರೆಂದು ಯಾರಿಗೆ ಹೇಳಬಹುದು? ಈಗಂತೂ ಕೆಲವರು 1-2% ಕೂಡ ಕಷ್ಟಕರವಾಗಿ ಬಾಬರವರನ್ನು ನೆನಪು ಮಾಡುತ್ತಾರೆ. ಬಲೆ ಇಲ್ಲಿ ಕುಳಿತಿದ್ದಾರೆ, ತಂದೆಯ ಜೊತೆ ಆ ಒಂದು ಪ್ರೀತಿ ಅಂತೂ ಇಲ್ಲ. ಪ್ರೀತಿ ಇರಬೇಕಲ್ವಾ, ಅದೃಷ್ಟನೂ ಬೇಕು ಅಲ್ವಾ? ಬಾಬನ ಜೊತೆ ಪ್ರೀತಿ ಇತ್ತೆಂದರೆ ತಿಳಿದುಕೊಳ್ಳುತ್ತಾರೆ. ನಮಗೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಬಾಬನ ಶ್ರೀಮತ ಸಿಗುತ್ತಿದೆ ಅಂದಾಗ ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಶ್ರೀಮತದಂತೆ ನಡೆಯಬೇಕು. ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ.
ಅರ್ಧ ಕಲ್ಪದ ದೇಹಾಭಿಮಾನ ಕೊಳುತ್ತಿದೆ ಅಂದಾಗ ಈಗ ದೇಹಿ ಅಭಿಮಾನಿ ಆಗುವುದರಲ್ಲಿ ತುಂಬ ಪರಿಶ್ರಮವಾಗುವುದು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ. ಅವರ ಮುಖದಲ್ಲಿ ಆ ಒಂದು ಒಳಪು ಬರಬೇಕು. ಹೀಗೆ ಕುಮಾರಿಗೆ ವಿವಾಹವಾಗತ್ತೆ, ಆಭರಣಗಳೆಲ್ಲ ಧರಿಸುತ್ತಾರೆ ಅಂದಾಗ ಮುಖದಲ್ಲಿ ಏಕದಮ್ ಖುಷಿ ಬರುತ್ತೆ. ಆದರೆ ಇಲ್ಲಂತೂ ಪ್ರಿಯತಮನನ್ನು ನೆನಪು ಮಾಡೋದಿಲ್ಲ, ಆ ಮುಖ ಬಾಡೋಗ್ಬಿಟ್ಟಿರತ್ತೆ ಅಂತಾರೆ ಬಾಬಾ. ಶಿವಬಾಬರವರನ್ನು ನೆನಪೇ ಮಾಡಲ್ಲ ಅಂದಾಗ ಮುಖ ಬಾಡಿ ಹೋಗಿರತ್ತೆ, ಆ ಮಾತೇ ಕೇಳಬೇಡಿ ಅಂತಾರೆ ಬಾಬಾ. ಕನ್ಯೆ ವಿವಾಹ ಮಾಡಿಕೊಂಡಾಗ ಮುಖ ಖುಷಿನುಮ ಇರುತ್ತೆ, ಖುಷಿಯಾಗಿರುತ್ತೆ. ಕೆಲವ್ರಿಗಂತೂ ವಿವಾಹದ ನಂತರವೂ ಸಹ ಮುಖ ಶವದಂತೆಯೇ ಇರುತ್ತದೆ, ವಿಧ ವಿಧವಾಗಿ ಇರುತ್ತಾರೆ. ಕೆಲವ್ರಿಗಂತೂ ಬೇರೆ ಮನೆಯಲ್ಲಿ ಹೋಗಿ ತಬ್ಬಿಬಾಗ್ಬಿಡ್ತಾರೆ ಅಂದಾಗ ಇಲ್ಲಿಯೂ ಕೂಡ ಹಾಗೆಯೇ ಬಾಬಾರವರನ್ನು ನೆನಪು ಮಾಡುವ ಪರಿಶ್ರಮ ಬೇಕು. ಈ ಗಾಯನ ಅಂತಿಮದ್ದಾಗಿದೆ. ಅತೀಂದ್ರಿಯ ಸುಖವನ್ನು ಗೋಪಿ ವಲ್ಲಭನ ಗೋಪ ಗೋಪಿಕೆಯರನ್ನು ಕೇಳಿ ತಮ್ಮನ್ನು ತಾವು ಗೋಪ ಗೋಪಿಕೆ ಎಂದು ತಿಳಿದುಕೊಳ್ಳುತ್ತಾರೆ. ನಿರಂತರವಾಗಿ ಬಾಬರವರನ್ನು ಗೋಪ ಗೋಪಿಕೆ ಅಂತ ತಿಳ್ಕೊಳ್ಳೋದಾದರೆ ನಿರಂತರವಾಗಿ ಬಾಬರವರನ್ನು ನೆನಪು ಮಾಡಬೇಕು, ಆ ಸ್ಥಿತಿ ಬರಬೇಕು. ತಂದೆಯ ಪರಿಚಯ ಎಲ್ಲರಿಗೂ ಕೊಡಬೇಕು. ತಂದೆ ಬಂದಿದ್ದಾರೆ, ಆ ಆಸ್ತಿಯನ್ನು ಕೊಡುತ್ತಿದ್ದಾರೆ, ಇದರಲ್ಲಿ ಪೂರ್ತಿ ಜ್ಞಾನ ಬರುತ್ತದೆ. ಲಕ್ಷ್ಮೀನಾರಾಯಣ ಯಾವಾಗ 84 ಜನ್ಮಗಳನ್ನು ಪೂರ್ಣ ಮಾಡುತ್ತಾರೆ ಆಗ ತಂದೆ ಅಂತಿಮದಲ್ಲಿ ಬಂದು ಅವರಿಗೆ ರಾಜಯೋಗವನ್ನು ಕಲಿಸಿ ರಾಜ್ಯವನ್ನು ಕೊಡುತ್ತಾರೆ. ಲಕ್ಷ್ಮೀನಾರಾಯಣರ ಚಿತ್ರ ನಂಬರ್ 1 ಆಗಿದೆ. ತಾವು ತಿಳಿದುಕೊಂಡಿದ್ದೀರಾ, ಅವರು ಇಂದಿನ ಜನ್ಮದಲ್ಲಿ ಅಂತಹ ಕರ್ಮ ಮಾಡಿದ್ದಾರೆ. ಆ ಒಂದು ಕರ್ಮ ಈಗ ಬಾಬಾ ಕಲಿಸುತ್ತಿದ್ದಾರೆ. ಬಾಬಾ ಹೇಳ್ತಾರೆ, ಮನ್ಮನಾಭವ, ಪವಿತ್ರರಾಗಿರಿ, ಯಾವುದೇ ಪಾಪ ಕರ್ಮವನ್ನು ಮಾಡಬೇಡಿ, ಏಕೆಂದರೆ ತಾವು ಈಗ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೀರಾ, ಪುಣ್ಯ ಆತ್ಮಗಳಾಗುತ್ತೀರಾ. ಅರ್ಧ ಕಲ್ಪ ಮಾಯಾ ರಾವಣ ಪಾಪ ಮಾಡಿಸುತ್ತಾ ಬಂದಿದೆ. ಈಗ ತಮ್ಮನ್ನು ತಾವು ಕೇಳಿಕೊಳ್ಳಿ, ನಮ್ಮಿಂದ ಯಾವುದೇ ಪಾಪ ಆಗುತ್ತಿಲ್ಲವಾ? ಪುಣ್ಯದ ಕೆಲಸ ಮಾಡುತ್ತಿದ್ದೇವೆಯಾ? ಕುರುಡರಿಗೆ ಊರುಗೋಲಾಗಿದ್ದೇವೆಯಾ? ಬಾಬಾ ಹೇಳುತ್ತಾರೆ, ಮನ್ಮನಾಭವ. ಇದನ್ನು ಸಹ ಕೇಳಬೇಕು. ಮನ್ಮನಾಭವ ಯಾರು ಹೇಳಿದ್ರು? ಅವ್ರು ಹೇಳ್ತಾರೆ, ಶ್ರೀಕೃಷ್ಣ ಹೇಳಿದರೆಂದು. ತಾವು ತಿಳಿದುಕೊಂಡಿದ್ದೀರಾ, ಪರಂಪಿತ ಪರಮಾತ್ಮ ಶಿವ ಹೇಳಿದರು. ಹಗಲು ರಾತ್ರಿಯ ಅಂತರವಿದೆ. ಶಿವ ಜಯಂತಿಯ ಜೊತೆಗೆ ಗೀತಾ ಜಯಂತಿ ಇದೆ. ಗೀತಾ ಜಯಂತಿಯ ಜೊತೆ ಶ್ರೀಕೃಷ್ಣ ಜಯಂತಿ. ತಾವು ತಿಳಿದುಕೊಂಡಿದ್ದೀರಾ, ನಾವು ಭವಿಷ್ಯದಲ್ಲಿ ರಾಜಕುಮಾರರಾಗುತ್ತೇವೆ, ಬೆಗರ್ ಟು ಪ್ರಿನ್ಸ್ ಆಗಬೇಕು. ಈ ಮುಖ್ಯ ಗುರಿ ಉದ್ದೇಶವೇ ರಾಜಯೋಗದ್ದಾಗಿದೆ. ತಾವು ಸಿದ್ಧ ಮಾಡಿ ತಿಳಿಸಿರಿ, ಗೀತೆಯ ಭಗವಂತ ಕೃಷ್ಣ ಅಲ್ಲ, ಅವರಂತೂ ನಿರಾಕಾರ ಶಿವ ಬಾಬಾ ಆಗಿದ್ದಾರೆ. ಸರ್ವವ್ಯಾಪಿಯ ಜ್ಞಾನವೇ ಆರಿ ಹೋಗುತ್ತೆ. ಸರ್ವರ ಸದ್ಗತಿದಾತ ಪತಿತ ಪಾವನ ತಂದೆಯಾಗಿದ್ದಾರೆ. ಹೇಳ್ತಾರೆ ಅವರು ಮುಕ್ತಿದಾತ ಆಗಿದ್ದಾರೆ. ಮತ್ತೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಏನೆಲ್ಲ ಹೇಳುತ್ತಾರೆ ತಿಳಿದುಕೊಳ್ಳುವುದಿಲ್ಲ. ಧರ್ಮದ ಪ್ರತಿಯಾಗಿಯೂ ಸಹ ಏನೆಲ್ಲ ಬರುತ್ತೆ ಅದು ಹೇಳಿಬಿಡುತ್ತಾರೆ. ಮುಖ್ಯ ಧರ್ಮಗಳು 3. ದೇವಿ ದೇವತಾ ಧರ್ಮ ಅರ್ಧ ಕಲ್ಪ ನಡೆಯುತ್ತೆ. ತಾವು ತಿಳಿದುಕೊಂಡಿದ್ದೀರಾ, ತಂದೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಅವರಂತೂ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ಆದರೆ ತಮ್ಮ ಧರ್ಮವನ್ನು ಮರೆತು ಅಧರ್ಮಿಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ. ಕ್ರಿಶ್ಚಿಯನ್ನರು ತಮ್ಮ ಧರ್ಮವನ್ನು ಬಿಡುವುದಿಲ್ಲ. ಅವರಿಗೆ ಗೊತ್ತು ಕ್ರೈಸ್ತ ನಮ್ಮ ಧರ್ಮ ಸ್ಥಾಪನೆ ಮಾಡಿದ್ದರು ಎಂದು. ಇಸ್ಲಾಮಿ, ಬೌದ್ಧಿ ಮತ್ತು ಕ್ರಿಶ್ಚಿಯನ್ನು ಮುಖ್ಯ ಧರ್ಮಗಳು. ಸನಾತನ ಧರ್ಮ ಅಂತೂ ಪೂರ್ತಿ ಸತ್ಯುಗದಿಂದ ಪ್ರಾರಂಭವಾಗುವಂಥದ್ದು. ಎಲ್ಲದಕ್ಕೂ ಮೂಲ ಸನಾತನ ಧರ್ಮ. ಬಾಕಿ ಚಿಕ್ಕ ಚಿಕ್ಕದ್ದು ಬಹಳ ಇದೆ. ಎಲ್ಲಿಂದ ವೃದ್ಧಿಯಾಯಿತು ಎಂಬುದು ಯಾರೂ ತಿಳಿದುಕೊಂಡಿಲ್ಲ. ಮಹಮ್ಮದ್ದುಗೆ ಬಂದು ಈಗ ಸ್ವಲ್ಪ ಸಮಯ ಆಯಿತು. ಇಸ್ಲಾಮಿ ಹಳೆಯದಾಯಿತು. ಕ್ರಿಶ್ಚಿಯನ್ನರದು ಬಹಳ ಪ್ರಸಿದ್ಧ ಇದೆ. ಬಾಕಿ ಎಷ್ಟೋ ಧರ್ಮಗಳಿವೆ. ಎಲ್ಲರದು ತಮ್ಮ ತಮ್ಮದೇ ಆದಂತಹದ್ದಿದೆ.
ತಮ್ಮ ಭಿನ್ನ ಭಿನ್ನ ಧರ್ಮ, ಭಿನ್ನ ಭಿನ್ನ ಹೆಸರುಗಳಿದೆ ಅಂದರೆ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ಎಲ್ಲರೂ. ಇದನ್ನು ತಿಳಿದುಕೊಂಡಿಲ್ಲ. ಮುಖ್ಯ ಧರ್ಮಶಾಸ್ತ್ರಗಳಿರುವುದು 4. ಇದರಲ್ಲಿ ಡಿಟಿಸಮ್, ದೇವತಾ ಬ್ರಾಹ್ಮಣರು ಬಂದು ಬಿಡುತ್ತಾರೆ. ಬ್ರಾಹ್ಮಣರಿಂದ ದೇವತೆಗಳು, ದೇವತೆಗಳಿಂದ ಕ್ಷತ್ರಿಯರು. ಇದು ಯಾರಿಗೂ ಗೊತ್ತಿಲ್ಲ. ಗಾಯನವೂ ಇದೆ, ಬ್ರಾಹ್ಮಣ ದೇವತಾಯ ನಮಃ. ಪರಂಪಿತ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮದ ಸ್ಥಾಪನೆ ಮಾಡಿದ್ದಾರೆ. ಅಕ್ಷರ ಇದೆ, ಆದರೆ ಓದೋದು ಹೇಗೆ ಅಂದರೆ ಗಿಳಿಯ ಪಾಠದಂತೆ. ಇದಾಗಿದೆ ಮುಳ್ಳುಗಳ ಕಾಡು. ಭಾರತ ಗಾರ್ಡನ್ ಆಫ್ ಫ್ಲವರ್ಸ್ ಇತ್ತು, ಹೂಗಳ ತೋಟವಾಗಿತ್ತು. ಇದನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಅದು ಯಾವಾಗ, ಹೇಗೆ, ಯಾರು ತಯಾರು ಮಾಡಿದರು, ಪರಮಾತ್ಮ ಏನಾಗಿದ್ದಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಅಂದಾಗ ಎಲ್ಲರೂ ಆರ್ಫನ್ಸ್ ಆಗಿಬಿಟ್ರಲ್ಲ, ತನ್ನ ತಂದೆಯನ್ನೇ ಮರ್ತಿದ್ದಾರೆ ಅಂತಂದಾಗ ಅನಾಥರಾಗ್ಬಿಟ್ರಲ್ಲ. ಅದಕ್ಕೆ ಜಗಳ ಕಲಹಗಳನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಕೇವಲ ಭಕ್ತಿಯಲ್ಲೇ ಖುಷಿಯಾಗುತ್ತಿರುತ್ತಾರೆ. ಈಗ ತಂದೆ ಬಂದಿದ್ದಾರೆ ಪ್ರಕಾಶ ಮಾಡಲು. ಸೆಕೆಂಡಿನಲ್ಲಿ ಜೀವನ್ಮುಕ್ತರನ್ನಾಗಿ ಮಾಡುತ್ತಾರೆ. ಜ್ಞಾನ ಅಂಜನವನ್ನು ಸದ್ಗುರು ಕೊಡುತ್ತಾರೆ. ಅಜ್ಞಾನದ ಅಂಧಕಾರ ವಿನಾಶವಾಗುವುದು. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಪ್ರಕಾಶದಲ್ಲಿ ಇದ್ದೇವೆ. ತಂದೆ 3ನೆಯ ನೇತ್ರವನ್ನು ಕೊಟ್ಟಿದ್ದಾರೆ. ಬಲೆ ದೇವತೆಗಳಿಗೆ 3ನೆಯ ನೇತ್ರ ತೋರಿಸುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ವಾಸ್ತವದಲ್ಲಿ 3ನೆಯ ನೇತ್ರ ತಮಗೆ ಇದೆ. ಅವರು ಮತ್ತೆ ಕೊಟ್ಟುಬಿಟ್ರು ದೇವತೆಗಳಿಗೆ. ಗೀತೆಯಲ್ಲಿ ಬ್ರಾಹ್ಮಣರ ಮಾತೇ ಇಲ್ಲ. ಅದರಲ್ಲಂತೂ ಮತ್ತೆ ಕೌರವ ಪಾಂಡವರ ಯುದ್ಧ ತೋರಿಸಿದ್ದಾರೆ. ಕುದುರೆ ಗಾಡಿ ಎಲ್ಲ ಬರೆದಿದ್ದಾರೆ. ಏನೂ ತಿಳಿದುಕೊಂಡಿಲ್ಲ. ತಾವು ತಿಳಿಸಿದರೂ ಸಹ ಹೇಳುತ್ತಾರೆ ತಾವು ಶಾಸ್ತ್ರಗಳನ್ನು ಒಪ್ಪುವುದಿಲ್ಲ ಎಂದು. ತಾವು ಹೇಳುತ್ತೀರಾ, ನಾವು ಶಾಸ್ತ್ರಗಳನ್ನು ಯಾಕೆ ಒಪ್ಪುವುದಿಲ್ಲ? ನಮಗೆ ಗೊತ್ತು, ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು. ಗಾಯನವೂ ಇದೆ, ಜ್ಞಾನ ಮತ್ತು ಭಕ್ತಿ. ಯಾವಾಗ ರಾವಣ ರಾಜ್ಯವಾಗುವುದು ಆಗ ಭಕ್ತಿ ಪ್ರಾರಂಭವಾಗುವುದು. ಭಾರತವಾಸಿಗಳು ವಾಮ ಮಾರ್ಗದಲ್ಲಿ ಹೋಗಿ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿದ್ದಾರೆ. ಆದ್ದರಿಂದ ಈಗ ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ. ಪತಿತರಾಗಿದ್ದಾರೆ. ಪತಿತರನ್ನಾಗಿ ಮಾಡಿದವರು ಯಾರು? ರಾವಣ. ರಾವಣನನ್ನು ಸುಡುತ್ತಾರೆ. ತಿಳಿದುಕೊಳ್ಳುತ್ತಾರೆ ಪರಂಪರೆಯಿಂದ ನಡೆದು ಬಂದಿದೆ ಇದೆಲ್ಲ ಎಂದು. ಆದರೆ ಸತ್ಯಯುಗದಲ್ಲಂತೂ ರಾವಣ ರಾಜ್ಯ ಇರುವುದಿಲ್ಲ. ಏನೂ ತಿಳಿದುಕೊಂಡಿಲ್ಲ. ಮಾಯೆ ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರನ್ನಾಗಿ ಮಾಡಿದೆ. ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರನ್ನಾಗಿ ತಂದೆಯೇ ಮಾಡುತ್ತಾರೆ. ಯಾವಾಗ ಐರನ್ ಏಜಲ್ಲಿ ಬರುತ್ತೀರಾ ಆಗ ಗೋಲ್ಡನ್ ಏಜ್ ಸ್ಥಾಪನೆ ಮಾಡಲು ತಂದೆ ಬರುತ್ತಾರೆ. ತಂದೆ ತಿಳಿಸುತ್ತಾರೆ, ಮತ್ತೆಯೂ ಬಹಳ ಕಷ್ಟಕರವಾಗಿ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ತಾವು ಕುಮಾರಿಯರಿಗೆ ಈಗ ತಂದೆಯ ಜೊತೆ ನಿಶ್ಚಿತಾರ್ಥವಾಗಿದೆ. ನೀವು ಪಟ್ಟರಾಣಿಯರಾಗುತ್ತೀರಾ. ಬಾಬಾ ಪಟ್ಟದ ರಾಣಿಯರನ್ನಾಗಿ ಮಾಡುತ್ತಿದ್ದಾರೆ. ತುಮको ಬಗಾಯ ಅರ್ಥಾತ್ ತುಮ್ ಆತ್ಮಾओं को कहते हैं तुम मेरे थे फिर तुम मुझे भूल गए हो. ಬಾಬಾ ಹೇಳ್ತಾರೆ, ನಿಮ್ಮನ್ನು ಕರ್ಕೊಂಡು ಬರಲಾಗಿದೆ ಅಂದರೆ ಅರ್ಥ ನೀವು ಆತ್ಮರಿಗೆ ಹೇಳಲಾಗತ್ತೆ, ಮಕ್ಕಳೇ ನೀವು ನನ್ನವರಾಗಿದ್ರಿ, ಮತ್ತೆ ನೀವು ನನ್ನನ್ನು ಮರೆತು ಬಿಟ್ಟಿದ್ದೀರಾ. ದೇಹಾಭಿಮಾನಿಗಳಾಗಿ ಮಾಯಿಗೆ ಮಕ್ಕಳಾಗಿದ್ದೀರಾ. ಬಾಕಿ ಓಡಿಸ್ಕೊಂಡು ಹೋಗುವಂತಹ ಮಾತೇ ಇಲ್ಲ. ನನ್ನನ್ನು ನೆನಪು ಮಾಡಿರಿ. ನೆನಪಿನ ಪರಿಶ್ರಮವಿದೆ. ಬಹಳಷ್ಟು ಜನ ಮಕ್ಕಳಲ್ಲಿ ದೇಹಾಭಿಮಾನ ಇದೆ. ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ವಿಕರ್ಮ ಮಾಡುತ್ತಾರೆ. ತಂದೆ ತಿಳಿದುಕೊಂಡಿದ್ದಾರೆ, ಈ ಆತ್ಮರು ನನ್ನನ್ನು ನೆನಪೇ ಮಾಡುವುದಿಲ್ಲ. ದೇಹಾಭಿಮಾನದಲ್ಲಿ ಬಂದು ಬಹಳ ಪಾಪ ಮಾಡುತ್ತಾರೆ. ಅಂದಾಗ ಪಾಪದ ಕೂಡ 100ರಷ್ಟು ಸೌಗುಣ ಅಂತಾರೆ ಬಾಬಾ, 100 ಪಟ್ಟು ತುಂಬಿದೆ. ಅನ್ಯರಿಗೆ ಮಾರ್ಗ ತೋರಿಸುವುದಕ್ಕೆ ಬದಲಾಗಿ ತಾವೇ ಮಾರ್ಗವನ್ನು ಮರೆಯುತ್ತಾರೆ. ಮತ್ತಷ್ಟು ಜಾಸ್ತಿ ದುರ್ಗತಿಯನ್ನು ಹೊಂದುತ್ತಾರೆ. ಬಹಳ ದೊಡ್ಡ ಶ್ರೇಷ್ಠ ಗುರಿಯಾಗಿದೆ. ಹತ್ತಿದರೆ ವೈಕುಂಠ ರಸದ ಅನುಭವ ಆಗುವುದು, ಬಿದ್ದರೆ ಚಕನ ಚೂರು. ಈ ರಾಜಾಯಿ ಸ್ಥಾಪನೆ ಆಗ್ತಾ ಇದೆ ಅಂದರೆ ಸ್ವರ್ಗದ ರಾಜ್ಯ ಸ್ಥಾಪನೆ ಆಗುತ್ತಿದೆ. ಇದರಲ್ಲಿ ವ್ಯತ್ಯಾಸ ನೋಡಿ ಎಷ್ಟಿದೆ. ಕೆಲವರಂತೂ ಓದಿ ಆಸ್ಮಾನ್ ಪರ್ ಚढ़ ಜಾತೆ, ಆಕಾಶದ ಎತ್ತರಕ್ಕೆ ಹೋಗ್ಬಿಡ್ತಾರೆ. ಕೆಲವರು ನೆಲದ ಮೇಲೆ ಬಿದ್ದು ಬಿಡುತ್ತಾರೆ, ಓದೋದಿಲ್ಲ. ಬುದ್ಧಿ ಡಲ್ ಆಗತ್ತೆ, ಓದೋದೇ ಇಲ್ಲ. ಕೆಲವರು ಹೇಳುತ್ತಾರೆ, ಬಾಬಾ ನಾವು ಯಾರಿಗೂ ತಿಳಿಸ್ಲಿಕ್ಕಾಗ್ತಾ ಇಲ್ಲ ಎಂದು.
ಬಾಬಾ ಹೇಳ್ತಾರೆ, ಸರಿ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಾನು ನಿಮಗೆ ಸುಖ ಕೊಡುತ್ತೇನೆ. ಆದರೆ ನೆನಪೇ ಮಾಡುವುದಿಲ್ಲ. ನೆನಪು ಮಾಡಿದಾಗ ಬೇರೆಯವರಿಗೂ ನೆನಪು ತರಿಸುತ್ತೀರಾ. ಬಾಬಾರವರನ್ನು ನೆನಪು ಮಾಡಿದಾಗ ಪಾಪ ನಷ್ಟವಾಗುವುದು. ಅವರ ನೆನಪಿಲ್ಲದೆ ತಾವು ಸುಖಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ. 21 ಜನ್ಮಗಳ ಆಸ್ತಿ ನಿರಾಕಾರ ತಂದೆಯಿಂದ ಸಿಗುವುದು. ಬಾಕಿ ಎಲ್ಲರೂ ಅಲ್ಪ ಕಾಲದ ಸುಖ ಕೊಡುವವರಾಗಿದ್ದಾರೆ. ಕೆಲವರಿಗೆ ರಿದ್ದಿ ಸಿದ್ಧಿಯಿಂದ ಮಕ್ಕಳು ಸಿಗ್ತಾರೆ, ಅಥವಾ ಆಶೀರ್ವಾದದಿಂದ ಲಾಟ್ರಿ ಸಿಕ್ಬಿಡತ್ತೆ, ಅಷ್ಟೇ ವಿಶ್ವಾಸ ಕೂತ್ಕೊಂಡ್ಬಿಡತ್ತೆ. ಕೆಲವರಿಗೆ 2 ಕೋಟಿ 4 ಕೋಟಿ ಲಾಭ ಆಯಿತು ಅಂದರೆ ಅಷ್ಟೇ, ತುಂಬ ಮಹಿಮೆ ಮಾಡ್ತಾರೆ. ಆದರೆ ಅದಂತೂ ಅಲ್ಪ ಕಾಲಕ್ಕೋಸ್ಕರ ಅಲ್ವಾ. 21 ಜನ್ಮಗಳಿಗೋಸ್ಕರ ಆರೋಗ್ಯವಂತರು ಐಶ್ವರ್ಯವಂತರಂತೂ ಆಗೋದಿಲ್ಲ. 21 ಜನ್ಮಗಳ ಆರೋಗ್ಯ ಐಶ್ವರ್ಯ ಅಂತೂ ಸಿಗೋದಿಲ್ಲ. ಆದರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ದೋಷನೂ ಕೊಡಲಿಕ್ಕಾಗಲ್ಲ, ಅವ್ರದ್ದು ತಪ್ಪು ಅಂತ ಹೇಳಿ ಅಲ್ಪ ಕಾಲದ ಸುಖದಲ್ಲಿಯೇ ಖುಷಿಯಾಗ್ಬಿಡ್ತಾರೆ. ತಂದೆ ತಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ. ಎಷ್ಟು ಸಹಜ. ಕೆಲವರಂತೂ ಬಿಲ್ಕುಲ್ ತಿಳಿಸೋದೇ ಇಲ್ಲ, ಬೇರೆ ಯಾರಿಗೂ ಹೇಳೋದೇ ಇಲ್ಲ. ಕೆಲವರು ತಿಳ್ಕೊಳ್ತಾರೆ, ಆದರೆ ಯೋಗ ಪೂರ್ತಿ ಇಲ್ಲದ ಕಾರಣದಿಂದಾಗಿ ಯಾರಿಗೂ ಬಾಣ ನಾಟಲ್ಲ. ಅಂಥವ್ರು ಹೇಳಿದ್ರು ಬಾಣ ನಾಟೋದಿಲ್ಲ. ದೇಹಾಭಿಮಾನದಲ್ಲಿ ಬರುವುದರಿಂದ ಒಂದಲ್ಲ ಒಂದು ಪಾಪ ಮಾಡ್ತಿರ್ತಾರೆ. ಯೋಗವೇ ಮುಖ್ಯವಾಗಿದೆ. ತಾವು ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪ್ರಾಚೀನ ಯೋಗವನ್ನು ಭಗವಂತನೇ ಕಲಿಸಿದ್ದರು, ಕೃಷ್ಣ ಅಲ್ಲ. ನೆನಪಿನ ಯಾತ್ರೆ ತುಂಬ ಚೆನ್ನಾಗಿದೆ. ತಾವು ಡ್ರಾಮಾ ನೋಡಿ ಬಂದಾಗ ಬುದ್ಧಿಯಲ್ಲಿ ಪೂರ್ತಿ ಡ್ರಾಮಾ ಎದುರುಗಡೆ ಬರುತ್ತೆ ಅಲ್ವಾ. ಕೆಲವರಿಗಂತೂ ಹೇಳೋದ್ರಲ್ಲೇ ಟೈಮ್ ಇಡ್ಸುತ್ತೆ, ಪೂರ್ತಿ ಡ್ರಾಮಾ ಹೇಳ್ತಾರಲ್ವ. ಇಲ್ಲಿಯೂ ಕೂಡ ಹಾಗೆ ಬೀಜ ಮತ್ತು ವೃಕ್ಷ, ಈ ಚಕ್ರದ ಚಿತ್ರ ಅಂತೂ ಬಹಳ ಕ್ಲಿಯರ್ ಆಗಿದೆ. ಶಾಂತಿಧಾಮ, ಸುಖಧಾಮ, ದುಃಖಧಾಮ ಸೆಕೆಂಡಿನ ಕೆಲಸ ಅಲ್ವಾ. ಆದರೆ ನೆನಪು ಸಹ ಇರಬೇಕು. ಮುಖ್ಯ ಮಾತಾಗಿದೆ ತಂದೆಯ ಪರಿಚಯ ಕೊಡುವುದು. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ತಾವು ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಾ. ಒಳ್ಳೆಯದು. ಶಿವ ತಂದೆ ತಾವು ಮಕ್ಕಳನ್ನು ನೆನಪು ಮಾಡುತ್ತಾರೆ. ಬ್ರಹ್ಮ ಬಾಬಾ ನೆನಪು ಮಾಡುವುದಿಲ್ಲ. ಶಿವ ತಂದೆ ತಿಳಿದುಕೊಂಡಿದ್ದಾರೆ ನನ್ನ ಸುಪುತ್ರ ಮಕ್ಕಳು ಯಾರು ಯಾರು ಎಂದು. ಸರ್ವಿಸೆಬಲ್ ಸುಪುತ್ರ ಮಕ್ಕಳನ್ನಂತೂ ತಂದೆ ನೆನಪು ಮಾಡುತ್ತಾರೆ. ಇವರು ಯಾರನ್ನು ನೆನಪು ಮಾಡುವುದಿಲ್ಲ. ಇವರ ಆತ್ಮ ಅಂತೂ ಡೈರೆಕ್ಷನ್, ಈ ಬ್ರಹ್ಮ ಬಾಬರವರ ಆತ್ಮನಿಗೂ ಕೂಡ ಶಿವ ತಂದೆ ಮಾರ್ಗದರ್ಶನ ಮಾಡುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಅಂದಾಗ ಶಿವಬಾಬಾ ಅಂತಹ ಸರ್ವಿಸೆಬಲ್ ಮಕ್ಕಳನ್ನು ನೆನಪು ಮಾಡಿಕೊಳ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಅದೃಷ್ಟವಂತರಾಗಲು ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ ಇಟ್ಟುಕೊಳ್ಳಬೇಕು. ಪ್ರೀತಿ ಇಟ್ಟುಕೊಳ್ಳುವುದು ಅಂದರೆ ಅರ್ಥ ಹೆಜ್ಜೆ ಹೆಜ್ಜೆಗೂ ಒಬ್ಬ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರುವುದು. ಎರಡನೇದು, ಪ್ರತಿನಿತ್ಯ ಪುಣ್ಯದ ಕೆಲಸ ಅವಶ್ಯವಾಗಿ ಮಾಡಬೇಕು. ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಎಲ್ಲರಿಗೂ ಬಾಬಾರವರ ಪರಿಚಯ ಕೊಡುವುದು. ತಂದೆಯನ್ನು ನೆನಪು ಮಾಡಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪು ಕೊಡಿಸಬೇಕು ಅಥವಾ ತರಿಸಬೇಕು. ವರದಾನ: ತಮ್ಮ ದೃಷ್ಟಿ ಮತ್ತು ವೃತ್ತಿಯ ಪರಿವರ್ತನೆಯ ಮೂಲಕ ಸೃಷ್ಟಿಯನ್ನು ಪರಿವರ್ತಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ತಮ್ಮ ದೃಷ್ಟಿ ಮತ್ತು ವೃತ್ತಿಯ ಪರಿವರ್ತನೆಯ ಮೂಲಕ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ವರದಾನದ ವಿಶ್ಲೇಷಣೆ: ತಮ್ಮ ವೃತ್ತಿಯ ಪರಿವರ್ತನೆಯಿಂದ ದೃಷ್ಟಿಯನ್ನು ದಿವ್ಯ ಮಾಡಿಕೊಳ್ಳಿ. ಆಗ ದೃಷ್ಟಿಯ ಮೂಲಕ ಅನೇಕ ಆತ್ಮರು ತಮ್ಮ ಯಥಾರ್ಥ ರೂಪ, ಯಥಾರ್ಥ ಮನೆ, ಯಥಾರ್ಥ ರಾಜಧಾನಿಯನ್ನು ನೋಡುತ್ತಾರೆ. ಈ ರೀತಿ ಯಥಾರ್ಥ ಸಾಕ್ಷಾತ್ಕಾರ ಮಾಡಿಸಲು ವೃತ್ತಿಯಲ್ಲಿ ಕಿಂಚಿತ್ತೂ ದೇಹಾಭಿಮಾನದ ಚಂಚಲತೆ ಇರಬಾರದು. ಅಂದಾಗ ವೃತ್ತಿಯ ಸುಧಾರಣೆಯಿಂದ ದೃಷ್ಟಿಯನ್ನು ದಿವ್ಯ ಮಾಡಿಕೊಳ್ಳಿ.
ಆಗ ಈ ಸೃಷ್ಟಿ ಪರಿವರ್ತನೆ ಆಗುವುದು. ನೋಡುವಂತಹವರು ಅನುಭವ ಮಾಡಬೇಕು. ಈ ನಯನಗಳಲ್ಲ, ಆದರೆ ಒಂದು ಜಾದುವಿನ ಡಬ್ಬಗಳಾಗಿವೆ. ಇವ್ರದ್ದು ಕಣ್ಣುಗಳಲ್ಲಪ್ಪ, ಜಾದು ಮಾಡುವ ಡಬ್ಬಗಳಾಗಿದೆ ಎಂದು. ಈ ನಯನಗಳು ಸಾಕ್ಷಾತ್ಕಾರದ ಸಾಧನವಾಗಬೇಕು. ಸ್ಲೋಗನ್: ಸೇವೆಯ ಉಮಂಗ ಉತ್ಸಾಹದ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯೇ ಸಫಲತೆಗೆ ಆಧಾರವಾಗಿದೆ. ಸೇವೆಯ ಉಮಂಗ ಉತ್ಸಾಹದ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯೇ ಸಫಲತೆಗೆ ಆಧಾರವಾಗಿದೆ. ಅವ್ಯಕ್ತ ಇಶಾರೆ: ಮಹಾನ್ ಆಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಮಧುರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುವವರು ಎಲ್ಲಿಯೂ ಮಹಾನ್ ಆಗುತ್ತಾರೆ, ಅಲ್ಲಿಯೂ ಸಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಮಧುರತೆ ಇರುವಂತಹವರನ್ನು ಎಲ್ಲರೂ ಮಹಾನ್ ರೂಪದಿಂದ ನೋಡುತ್ತಾರೆ. ಅಂದಾಗ ಈ ಮಧುರತೆಯ ವಿಶೇಷ ಗುಣ ಪ್ರತಿ ಮಗುವಿನಲ್ಲಿ ಇರಬೇಕು. ಮಧುರತೆಯ ಮಧು ಯಾರ ಜೊತೆಯಲ್ಲಿರುತ್ತದೆ ಅವರಿಗೆ ಪ್ರತಿ ಕಾರ್ಯದಲ್ಲಿ ಸಫಲತೆ ಸಿಗುವುದು. ಅವರ ಜೀವನದಿಂದ ಆ ಸಫಲತೆ ಅಳಿಸಿ ಹೋಗುವುದು. ಓಂ ಶಾಂತಿ.